ರಾಕಿಂಗ್ ಸ್ಟಾರ್ಗೆ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರಿ, ಬಟ್ ಸಿನಿಮಾದಲ್ಲೇ ರಾಕಿಂಗ್ ಸ್ಟಾರ್ ಇದ್ದಾರೆ ಅಂತ ಹೇಳಲಿಲ್ಲ ನೀವು ಈ ಸಿನಿಮಾದಲ್ಲಿ. ಸರ್ ಅಂದರೆ ಸಿನಿಮಾ ನೀವು ನೋಡ್ಬಿಟ್ರೆ ಅಂತೂ ಬಿದ್ದು ಬಿದ್ದು ನಗ್ತೀರಾ. ಯಾಕೆಂದರೆ ರಾಕಿಂಗ್ ಸ್ಟಾರ್ ಎಷ್ಟು ಅಂದರೆ ಕತೆ ರಿವೀಲ್ ಮಾಡ್ಬಿಡ್ತೀನಿ ಬೇಡ ಬಿಡಿ. ನಾನು ಹೇಳೋದೇನು ಅಂದರೆ ನಿಮ್ಗೆ ಅದರಲ್ಲಿ ಸುಮಾರು ಎಲಿಮೆಂಟ್ಗಳಿದ್ದಾವೆ. ಹೀರೋಯಿನ್ಗೆ ಅದೊಂದು ಸಿನಿಮಾ ಇದಿರುತ್ತಲ್ಲ, ಸೊ ಅವಳ ಇಮ್ಯಾಜಿನೇಷನ್, ಆಮೇಲೆ ಚಿಕ್ಕಣ್ಣ ಅದನ್ನು ಪೂರೈಸ್ತಾ ಹೋಗ್ತಾರೆ. ಈ ಹೀರೋ ಅಂದರೆ ಆ ಹೀರೋ ಥರ ಇದಾಗೋದು. ಬಟ್ ಔಟ್ ಆ್ಯಂಡ್ ಔಟ್ ಫನ್ ಎಲಿಮೆಂಟು. ರಾಕಿಂಗ್ ಸ್ಟಾರ್ ಯಶ್ ಮಾತ್ರ ಅಲ್ಲ, ಇಡೀ ಇಂಡಸ್ಟ್ರಿನೇ ಸಿನಿಮಾದಲ್ಲಿದೆ. ಸೊ ಎಲ್ಲೂ ಅಷ್ಟೇ ನಿಮಗೆ ನಾವು ಬಲವಂತವಾಗಿ ತುರುಕಿದ್ದೀವಿ, ಅದಾಗಿದೆ ಇದಾಗಿದೆ ಅನ್ನೋದು ಏನೂ ಇಲ್ಲ. ಫ್ಲೋಲ್ಲಿ ಏನು ಹೋಗಬೇಕು ಆಟೋಮೆಟಿಕ್ಕಾಗಿ ಆ ಫ್ಲೋಲ್ಲಿ ಹೋಗಿದೆ. ಆಮೇಲೆ ಎಲ್ಲೂ ಅಷ್ಟೇ ಚಿಕ್ಕಣ್ಣನಿಗೆ ಅದೊಂದು ಗ್ಲೋರಿಫಿಕೇಷನ್ನು, ಯಾರ್ದೋ ಒಂದು ಕ್ಯಾರೆಕ್ಟರ್ ಇಳಿಸೋದು ಇವೆಲ್ಲ ಏನೂ ಇಲ್ಲ. ಯಾರ್ಯಾರಿಗೆ ಏನೇನು ಸ್ಕ್ರೀನ್ ಸ್ಪೇಸ್ ಕೊಡಬೇಕಾಗಿತ್ತು ಆ ಸ್ಪೇಸ್ ಕೊಟ್ಟಿದ್ದೀವಿ. ಎಲ್ಲರೂ ನೀಟಾಗಿ ಕಷ್ಟಪಟ್ಟು ಅವ್ರವ್ರ ಶ್ರಮ ಹಾಕಿ ಅವ್ರೇನು ಜಸ್ಟಿಫೈ ಮಾಡ್ಬೇಕು ಅದನ್ನು ಮಾಡಿದ್ದಾರೆ. ನೀವು ಸಿನಿಮಾ ನೋಡಿಬಿಟ್ರೆ ಅಂತೂ ಎಲ್ಲ ಹೀರೋಗಳು ಒಂದು ಸೆಕೆಂಡ್ ಬಂದು ಹೋದಂಗೆ ಇರ್ತದೆ. ಸೊ ಭಾಳ ಚೆನ್ನಾಗಿದೆ ಸರ್. ಇನ್ನು ಯಶ್ ಅವ್ರ ಬಗ್ಗೆನೇ ಕೇಳ್ಬಿಡ್ತೀನಿ ಸರ್. ಸಿನಿಮಾ ಅಂದರೆ ಯಶ್ ಅವ್ರಿಗೆ ಮಾಡಬೇಕು ಅಂತ ನಿಮ್ಮ ಭಾಳ ದಿನದ ಆಸೆ, ಯಾವಾಗ ಕೈಗೂಡ್ಬೋದು ಅದು ಅಂತ? ಸರ್ ಸಮಯ ಸಂದರ್ಭ ಬರಬೇಕು. ಯಾಕೆಂದರೆ ನಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಯಶ್ ಅವರು ಅಂದರೆ ಒಂದು ಹೆಮ್ಮೆ. ಬೇರೆ ಹೀರೋಗಳು ನಮ್ಗೆ ಹೆಮ್ಮೆನೇ, ಯಶ್ ಅವರು ಒಂದು ಸ್ವಲ್ಪ ಹೆಚ್ಚು ಅಂತ. ಯಾಕೆಂದರೆ ಇವತ್ತು ಒಂದಷ್ಟು ಬೇರೆ ಬೇರೆ ಇಂಡಸ್ಟ್ರಿಗಳ ಜೊತೆ ನಾವು ಕಾಂಪೀಟ್ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಶ್ರಮ ಕಾರಣ. ನನಗೂ ಆಸೆ ಇದೆ ಸರ್ ಮಾಡಬೇಕು ಅಂತ, ಖಂಡಿತವಾಗ್ಲೂ ಮಾಡ್ತೀವಿ. ಟಾಕಿಂಗ್ ಟರ್ಮ್ಸಲ್ಲಿ ಇದ್ದೀವಿ, ನೋಡೋಣ ಯಾವತ್ತಾಗ್ತದೆ ಅಂತ. ನನ್ನ ಪ್ರಕಾರ ನಮ್ಮ ಅಕೌಂಟಿಂದ ಅವ್ರ ಅಕೌಂಟಿಗೆ ದುಡ್ಡು ಹೋದಾಗ ಅವತ್ತು ಅಫಿಷಿಯಲ್ ಅಂತ ಆಗ್ತದೆ. ಸೊ ನೋಡೋಣ ಸರ್. ಈ ವರ್ಷದಲ್ಲಿ ಎದುರು ನೋಡ್ಬೋದಾ ಸರ್? ಗೊತ್ತಿಲ್ಲ ಸರ್, ಯಾಕಂದ್ರೆ ನಿಮಗೆ ಗೊತ್ತಿದೆ ಈ ಯಶ್ ಅವ್ರದ್ದು ಥಿಂಕಿಂಗ್ ಇದೆಲ್ಲ ಬೇರೆ ಇರ್ತದೆ. ಅವಕಾಶಗಳು ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಕೊಟ್ಟರೆ ಖಂಡಿತವಾಗ್ಲೂ ಅದನ್ನು ಸ್ವೀಕರಿಸಿ ನಾನು ಮಾಡ್ತೀನಿ.